ಲಾಸ್ಟ್ ವಿಡಿಯೋದಲ್ಲಿ ಒಂದು ಸೀಕ್ವೆನ್ಸಿನ nth ಟರ್ಮ್ ಕೊಟ್ಟಾಗ ಆ ಸೀಕ್ವೆನ್ಸಿನ ಕನ್ವರ್ಜೆನ್ಸನ್ನು ಟೆಸ್ಟ್ ಮಾಡಿದ್ವು. ಅಂದರೆ ಅದು ಕನ್ವರ್ಜೆಂಟೋ ಡೈವರ್ಜೆಂಟೋ ಆಸಿಲೇಟ್ರಿನೋ ಅಂತ ಚೆಕ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡಿದ್ವು. ಈ ವಿಡಿಯೋದಲ್ಲಿ ಕೂಡ ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ n+1 ಡಿವೈಡ್ ಬೈ n-1 ಹೋಲ್ ಪವರ್ n. ಓಕೆ, ಹೋಲ್ ಪವರ್ n. ವಾಟ್ ಇಸ್ ದಿಸ್ ಇಸ್ xn ಅಲ್ವಾ. ನಾವು ಸೊಲ್ಯೂಷನ್ xn ಏನು ಕೊಟ್ಟಿದ್ದಾರೆ, xn is equal to n+1 ಡಿವೈಡ್ ಬೈ n-1 ಹೋಲ್ ಪವರ್ n. ದಟ್ ಈಸ್ xn is equal to, ಇಲ್ಲಿ ಅಬ್ಸರ್ವ್ ಮಾಡಿ, ಏನು ಹೋಲ್ ಪವರ್ n ಇದೆ ಅಲ್ವಾ. ಈ n ನಾನು ಕಾಮನ್ ತೆಗಿಬೋದು. ಕಾಮನ್ ತೆಗಿಬೇಕು ಅಂದರೆ ಏನು ಮಾಡಬೇಕು, 1ಗೆ n ಮಲ್ಟಿಪ್ಲೈ ಮಾಡಬೇಕು, ಹಾಗೆ n ಡಿವೈಡ್ ಮಾಡಬೇಕಲ್ವಾ. n ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, 1+1/n. ಹಾಗೆ ಡಿನಾಮಿನೇಟರ್ ಕೂಡ ಏನನ್ನು ಕಾಮನ್ ತೆಗೆದ್ರೆ 1-1/n ಉಳಿಯುತ್ತಲ್ವ. ಈಗ ಲಿಮಿಟನ್ನು ಅಪ್ಲೈ, ಇಲ್ಲಿ n ಕ್ಯಾನ್ಸಲ್ ಆಯಿತು. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ, ಏನು ಸಿಗುತ್ತೆ, ಲಿಮಿಟ್ xn ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 1+1/n ಹೋಲ್ ಪವರ್ n ಸಾರಿ 1+1/n ಡಿವೈಡ್ ಬೈ 1-1/n ಹೋಲ್ ಪವರ್ n ಅಲ್ವಾ, ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ಇದನ್ನು ನಾವು ಕೊಟ್ಟಿರುವ nth ಟರ್ಮನ್ನು ಸಿಂಪ್ಲಿಫೈ ಮಾಡಿ ಬೇಕಾದರೂ ಲಿಮಿಟ್ ಅಪ್ಲೈ ಮಾಡ್ಬೋದು, ಅಥವಾ ಮೊದಲನೇ ಲಿಮಿಟ್ ಅಪ್ಲೈ ಮಾಡ್ತಾ ಸಿಂಪ್ಲಿಫೈ ಮಾಡ್ಕೊಳ್ಬೇಕಾದ್ರೂ ಹೋಗ್ಬೋದು. ಓಕೆ, ಫುಲ್ ಕೊಟ್ಟಿರುವ ಎಕ್ಸನ್ನು ಲಿಮಿಟ್ ಅಪ್ಲೈ ಮಾಡಲಿಕ್ಕೆ ಬೇಕಾದ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರುವವರೆಗೂ ಸಿಂಪ್ಲಿಫೈ ಮಾಡಿಕೊಂಡು ಕೊನೆಗೆ ಲಿಮಿಟ್ ಅಪ್ಲೈ ಮಾಡ್ಬೋದು, ಅಥವಾ ಲಿಮಿಟ್ ಅಪ್ಲೈ ಮಾಡಿಕೊಂಡೇ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು, ನೋ ಪ್ರಾಬ್ಲಮ್. ಓಕೆ, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇದಿಷ್ಟು ಲಿಮಿಟ್ ಅಪ್ಲೈ ಮಾಡಿದ್ವಿ ಈ ಟರ್ಮಿಗಲ್ವಾ. ಅಂದರೆ 1+1/n ಡಿವೈಡ್ ಬೈ 1-1/n ಹೋಲ್ ಪವರ್ ಎನ್ನಿಗೆ ನಾನು ಲಿಮಿಟ್ ಅಪ್ಲೈ ಮಾಡಿದೆ. ದಟ್ ಈಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ. ವಾಟ್ ವಿ ಗೆಟ್, ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ ಇನ್ನು ಹೀಗೆ ಬರ್ಕೊಳ್ಬೋದಲ್ವಾ, 1+1/n ಹೋಲ್ ಪವರ್ n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಡಿವೈಡ್ ಬೈ ಲಿಮಿಟ್ 1-1/n ಹೋಲ್ ಪವರ್ n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ. ಓಕೆ, ನಮಗೆ ಗೊತ್ತಿದೆ ಲಿಮಿಟ್ 1+1/n ಹೋಲ್ ಪವರ್ n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಏನು, ಇ. ಓಕೆ, ಇ ನಮ್ಗೆ ಗೊತ್ತಿದೆ, ನಾವು ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಲ್ಲಿ ಸ್ಟಡಿ ಮಾಡಿದ್ವಿ. ಲಿಮಿಟ್ ಆಫ್ 1+1/n ಹೋಲ್ ಪವರ್ n ಇಸ್ ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಅಂತ. ವಾಟ್ ಇಸ್ ದಿಸ್, ಲಿಮಿಟ್ 1-1/n ಹೋಲ್ ಪವರ್ n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 1/e ಆರ್ ಇ ಇನ್ವರ್ಸ್. ಓಕೆ, ಎರಡು ಸೇಮ್ ಅಲ್ವಾ, 1/e ಅಂದರೂ ಒಂದೇ, ಇ ಇನ್ವರ್ಸ್ ಅಂದರೂ ಒಂದೇ ಅಲ್ವಾ. ಇ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು ಇ ಇನ್ವರ್ಸ್. ಈ ನ್ಯೂಮರೇಟ್ರಿನ ಲಿಮಿಟ್ ಈಸ್ ಈಕ್ವಲ್ ಟು ಇ ಆಗ್ತಿದೆ, ಡಿನಾಮಿನೇಟರ್ನ ಲಿಮಿಟ್ ಈಸ್ ಈಕ್ವಲ್ ಟು ಇ ಇನ್ವರ್ಸ್ ಆಗ್ತಿದೆ. ದಟ್ ಈಸ್ ಈಕ್ವಲ್ ಟು ಏನಾಯಿತು, ಇ ಇಂಟು ಇ ಅಲ್ವಾ. ದಟ್ ಈಸ್ ಈಕ್ವಲ್ ಟು ಡಿನಾಮಿನೇಟ್ರಲ್ಲಿ ಇತ್ತು ಇ ಇನ್ವರ್ಸ್ ಅಂದರೆ 1/e ಡಿನಾಮಿನೇಟ್ರಲ್ಲಿತ್ತು, ನ್ಯೂಮರೇಟ್ರಿ ತಗೊಂಡು ಹೋದರೆ ಇ ಆಗುತ್ತಲ್ವಾ. ಅಂದರೆ ಇಲ್ಲೊಂದು ಇ ಇತ್ತು, ಇ ಇಂಟು ಇ ದಟ್ ಈಸ್ ಈಕ್ವಲ್ ಟು ಇ ಸ್ಕ್ವೇರ್. ಓಕೆ, ಏನು ಸಮ್ ಇ ಸ್ಕ್ವೇರ್ ಬರ್ತಾ ಇದೆ, n+1 ಹೋಲ್ ಪವರ್ n-1 ಹೋಲ್ ಪವರ್ n+1 ಡಿವೈಡ್ ಬೈ n-1 ಹೋಲ್ ಪವರ್ n ಈಸ್ ಈಕ್ವಲ್ ಟು ಸಮ್ ಇ ಸ್ಕ್ವೇರ್ ಬರ್ತಿದೆ, ಅದರ ಲಿಮಿಟ್ ಅಲ್ವಾ, ಅದರ ಲಿಮಿಟ್ ಇ ಸ್ಕ್ವೇರ್ ಬರ್ತಾ ಇದೆ. ಅಂದರೆ ಹೆನ್ಸ್ ಸೀಕ್ವೆನ್ಸ್ xn is convergent ಅಲ್ವಾ. ಹೆನ್ಸ್ ಸೀಕ್ವೆನ್ಸ್ xn is convergent. ನೆಕ್ಸ್ಟ್ ಎಕ್ಸಾಂಪಲ್, 1+a/n ಹೋಲ್ ಪವರ್ n/b. ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, xn is equal to 1+a/n ಹೋಲ್ ಪವರ್ n/b. ದಟ್ ಈಸ್ ಈಕ್ವಲ್ ಟು, ಇದನ್ನ ಹೀಗೆ ಬರ್ಕೊಳ್ಬೋದಾ, ಅಬ್ಸರ್ವ್ ಮಾಡಿ, ಇದನ್ನ ಹೀಗೆ ಬರ್ಕೊಳ್ಬೋದು ಅಂದರೆ 1+a/n ನಾನು 1/n/a ಅಂತ ಬರ್ಕೊಳ್ಬೋದಾ, ನೋ ಪ್ರಾಬ್ಲಮ್. ಹೋಲ್ ಪವರ್ n/b ಇದೆ, n/a ಮಾಡ್ತೀನಿ, a/b ಮಾಡ್ತೀನಿ, ನೋ ಚೇಂಜ್ ಅಲ್ವಾ. n/b ಇದೆ,
ಎನ ನಾನು ಇಲ್ಲಿ ಡಿವೈಡ್ ಮಾಡಿದ್ದೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ, ನೋ ಚೇಂಜ್ ಅಲ್ವಾ, ನೋ ಚೇಂಜ್. ದಟ್ ಈಸ್ ಈಕ್ವಲ್ ಟು ಏನಾಯಿತು, ಈಗ ಲಿಮಿಟ್ ಅಪ್ಲೈ ಮಾಡಿ. ಓಕೆ, ಲಿಮಿಟ್ ಅಪ್ಲೈ ಮಾಡಿ. ನಾವು ವಾಟ್ ಇಸ್ ದಿಸ್ ಎಕ್ಸ್ ಎನ್ ಅಲ್ವಾ, ನಾವು ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ದಿಸ್ ಥಿಂಗ್, ದಟ್ ಈಸ್ ಲಿಮಿಟ್ 1 + 1 ಬೈ ಎನ್ ಬೈ ಎ ಹೋಲ್ ಪವರ್ ಎನ್ ಬೈ ಎ ಹೋಲ್ ಪವರ್ ಎನ್ ಬೈ ಎ ಹೋಲ್ ಪವರ್ ಎ ಬೈ ಬಿ, ಎ ಬೈ ಬಿ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಲಿಮಿಟ್ ನಮಗೆ ಗೊತ್ತಿದೆ, ಲಿಮಿಟ್ 1 + 1 ಬೈ ಎನ್ ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇ ಅಲ್ವಾ. ಇನ್ ಪ್ಲೇಸ್ ಆಫ್ ಎನ್ ಏನಿದೆ, ಎನ್ ಬೈ ಎ ಇದೆ ಅಲ್ವಾ, ಇನ್ ಪ್ಲೇಸ್ ಆಫ್ ಎನ್ ವಾಟ್ ವಿ ಹ್ಯಾವ್, ಎನ್ ಬೈ ಎ ಇದೆ ಅಲ್ವಾ, ಎನ್ ಬೈ ಎ ಇದೆ ಅಲ್ವಾ, ಇನ್ ಪ್ಲೇಸ್ ಆಫ್ ಎನ್. ಅಂದರೆ ಈಗ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಎನ್ ಬೈ ಎ ಕೂಡ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ. ಎನ್ ಟೆನ್ಸ್ ಟು ಇನ್ಫಿನಿಟಿ ಇಂಪ್ಲೈಸ್ ಎನ್ ಬೈ ಎ ಇಸ್ ಆಲ್ಸೋ ಟೆನ್ಸ್ ಟು ಇನ್ಫಿನಿಟಿ. ಅಂದರೆ ಕ್ಲಿಯರ್ಲಿ ದಿಸ್ ಎನ್ ಬೈ ಎ ಟೆನ್ಸ್ ಟು ಇನ್ಫಿನಿಟಿ ಆಗುತ್ತಲ್ವಾ. ಅಂದರೆ ಕ್ಲಿಯರ್ಲಿ ದಿಸ್ ಟರ್ಮ್ ಈಸ್ ಈಕ್ವಲ್ ಟು ಇ ಅಲ್ವಾ, ಇ ಹೋಲ್ ಪವರ್ ಏನಿದೆ ಎ ಬೈ ಬಿ. ಇದರ ಲಿಮಿಟ್ ಏನಾಗ್ತಾ ಇದೆ, ಇ ಪವರ್ ಎ ಬೈ ಬಿ ಆಗ್ತಾ ಇದೆ. ಅಂದರೆ ಕ್ಲಿಯರ್ಲಿ this given xn, that is hence sequence xn is convergent. Okay, next example, -1 to the power n into n cube plus 1 divided by n square minus 1. okay, solution ಏನಾಗುತ್ತೆ ನೋಡೋಣ. ಏನು ಕೊಟ್ಟಿದ್ದಾರೆ, xn is equal to -1 to the power n into n cube plus 1 divided by n square minus 1 ಅಂತ ಕೊಟ್ಟಿದ್ದಾರೆ ಅಲ್ವಾ. ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ. ವಾಟ್ ವಿ ಗೆಟ್, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ದಿಸ್ ಥಿಂಗ್, ದಟ್ ಈಸ್ -1 to the power n into n cube plus 1 divided by n square minus 1 whenever n tends to infinity ಅಲ್ವಾ, n tends to infinity. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ -1 to the power n ಇದೆ, ಇಲ್ಲಿ ನಾನು n ಕ್ಯೂಬನ್ನು ಕಾಮನ್ ತೆಗಿತೀನಿ, ಏನು ಉಳಿತು, 1 + 1 ಬೈ ಎನ್ ಕ್ಯೂಬ್ ಅಲ್ವಾ. ಹಾಗೆ ಇಲ್ಲಿ ಡಿನಾಮಿನೇಟರ್ಲಿ ಎನ್ ಸ್ಕ್ವೇರನ್ನು ಕಾಮನ್ ತೆಗಿತೀನಿ, ಅವಾಗ ಏನು ಉಳಿತು, 1 - 1 ಬೈ ಎನ್ ಸ್ಕ್ವೇರ್ ಅಲ್ವಾ, 1 ಬೈ ಎನ್ ಸ್ಕ್ವೇರ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 1 ಎನ್ ಉಳಿತು. ದಟ್ ಈಸ್ ಈಕ್ವಲ್ ಟು ಏನು, ಲಿಮಿಟ್ ಏನು ಉಳಿತು, -1 to the power n into n into 1 + 1 ಬೈ ಎನ್ ಕ್ಯೂಬ್ ಡಿವೈಡ್ ಬೈ 1 - 1 ಬೈ ಎನ್ ಸ್ಕ್ವೇರ್ ಅಲ್ವಾ, 1 ಬೈ ಎನ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ, ಓಕೆ, ವಾಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ, ಎನ್ ಟೆನ್ಸ್ ಟು ಇನ್ಫಿನಿಟಿ ಆದಾಗ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಇಲ್ಲಿ ಫಾರ್ ಪಾಸಿಟಿವ್ ಟರ್ಮ್ಸ್ ಏನಾಗುತ್ತೆ, ಇಲ್ಲಿ -1 ಪವರ್ ಎನ್ ಇರೋದ್ರಿಂದ ನಾವು -1 ಪವರ್ ಎನ್ನು ಈವನ್ ಟರ್ಮ್ಸಿಗೆ ಬೇರೆ ವ್ಯಾಲ್ಯೂ ಬರುತ್ತೆ, ಆ ಟರ್ಮ್ಸಿಗೆ ಬೇರೆ ವ್ಯಾಲ್ಯೂ ಬರುತ್ತೆ ಅಲ್ವಾ. ಹಾಗಾಗಿ ನಾವೀಗ ಅಬ್ಸರ್ವ್ ಮಾಡಬೇಕು, ಎನ್ ಟೆನ್ಸ್ ಟು ಇನ್ಫಿನಿಟಿ ಯಾವ್ದಾವ್ದು ಇನ್ಫಿನಿಟಿ ಸಿಗುತ್ತೆ, ಇನ್ಫಿನಿಟಿ ದಿಸ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಯಾವಾಗ, ಇಫ್ ಎನ್ ಈಸ್ ಈವನ್ ಅಲ್ವಾ, ಎನ್ ಈಸ್ ಈವನ್ ಆದಾಗ ಅಲ್ವಾ. -1 ಪವರ್ ಈವನ್ ಅಂದರೆ 2 ಆಗಿರ್ಬೋದು, 4 ಆಗಿರ್ಬೋದು, 6 ಆಗಿರ್ಬೋದು, 8 ಅಂದರೆ -1 ಪವರ್ ಸಮ್ ಈವನ್ ನಂಬರ್, ದಟ್ ಈಸ್ -1 ಪವರ್ 2, -1 ಪವರ್ 4, -1 ಪವರ್ 8, ವಾಟ್ ಎವರ್. ಅಂದರೆ ಕ್ಲಿಯರ್ಲಿ ದಟ್ ಈಸ್ ಈಕ್ವಲ್ ಟು 1 ಅಲ್ವಾ, 1 1 1 1 ಅಂದರೆ ಈವನ್ ಟರ್ಮ್ಸಿಗೆ 1 ಆಗುತ್ತೆ. 1 ಇಂಟು ಇನ್ಫಿನಿಟಿ ಈಸ್ ಕ್ಲಿಯರ್ಲಿ ಈಕ್ವಲ್ ಟು ಇನ್ಫಿನಿಟಿ. ಅದೇ ಆ ಟರ್ಮ್ಸಿಗೆ ಏನಾಗುತ್ತೆ, -1 ಪವರ್ 1 ಆಗಿರ್ಬೋದು, -1 ಪವರ್ 3 ಆಗಿರ್ಬೋದು, -1 ಪವರ್ 5 ಆ್ಯಂಡ್ ಸೋ ಆನ್, ಏನಾಗುತ್ತೆ, -1 ಆಗುತ್ತಲ್ವಾ. -1 ಇಂಟು ಇನ್ಫಿನಿಟಿ, ದಟ್ ಈಸ್ ಮೈನಸ್ ಇನ್ಫಿನಿಟಿ ಅಲ್ವಾ, ಮೈನಸ್ ಇನ್ಫಿನಿಟಿ. ದಿಸ್ ಈಸ್ ಈಕ್ವಲ್ ಟು -ಇನ್ಫಿನಿಟಿ ಇಫ್ ಎನ್ ಈಸ್ ಆಡ್ ಅಲ್ವಾ, ಎನ್ ಈಸ್ ಆಡ್. ಎನ್ ಈವನ್ ಆದಾಗ ಲಿಮಿಟ್ ಆಫ್ ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ ಆಗ್ತಾ ಇದೆ. ಅದೇ ಎನ್ ಆಡ್ ಆದಾಗ ಲಿಮಿಟ್ ಆಫ್ ದಿಸ್ ಥಿಂಗ್ ಈಸ್ ಈಕ್ವಲ್ ಟು -ಇನ್ಫಿನಿಟಿ ಆಗ್ತಾ ಇದೆ. ಅಂದರೆ ಇಟ್ ಆಸಿಲೇಟ್ಸ್ ಇನ್ ಬಿಟ್ವೀನ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ -ಇನ್ಫಿನಿಟಿ ಅಲ್ವಾ. ಹೆನ್ಸ್ ಏನು ಕೊಟ್ಟಿರುವ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಆಸಿಲೇಟರಿ. ಓಕೆ, ಆಸಿಲೇಟರಿ ಅಲ್ವಾ, ಆಸಿಲೇಟರಿ. ಓಕೆ, ಆಸಿಲೇಟರಿ. ನೆಕ್ಸ್ಟ್ ಎಕ್ಸಾಂಪಲ್, 1 + cos nπ. ಸೊಲ್ಯೂಷನ್ ನೋಡೋಣ ಏನಾಗುತ್ತೆ. ಏನು ಕೊಟ್ಟಿದ್ದಾರೆ, xn is equal to 1 + cos nπ ಅಂತ ಹೇಳಿ ಕೊಟ್ಟಿದ್ದಾರಲ್ವ, 1 + cos nπ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಲಿಮಿಟ್ ಅಪ್ಲೈ ಮಾಡಿ, ಅದಕ್ಕೆ ಏನಾಗುತ್ತೆ, ಲಿಮಿಟ್ xn
whenever n tends to infinity is equal to limit 1 plus cos n pi whenever n tends to infinity ಅಲ್ವಾ. whenever n tends to infinity ಏನಾಗುತ್ತೆ ಈಗ ಕಾಸ್ ಎನ್ ಪೈ ಅಂದರೆ ನಮಗೆ ಗೊತ್ತಿದೆ. ಕಾಸ್ ಪೈ ಈಸ್ ಕಾಸ್ 180. ಕಾಸ್ 180 ಈಸ್ ವಾಟ್? ಕಾಸ್ 180 ಈಸ್ -1 ಅಲ್ವಾ. ಕಾಸ್ 360 ಎನ್ ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನು ಬಂತು? ಕಾಸ್ ಪೈ. ಕಾಸ್ ಪೈ ಈಸ್ ಈಕ್ವಲ್ ಟು ಕಾಸ್ 180, ದಟ್ ಈಸ್ ಈಕ್ವಲ್ ಟು -1 ಅಲ್ವಾ. ಅದೇ ಎನ್ ಇಸ್ ಈಕ್ವಲ್ ಟು 2 ಕೊಟ್ಟರೆ ಏನು? ಕಾಸ್ 2 ಪೈ. ಕಾಸ್ 2 ಪೈ ಅಂದರೆ ಕಾಸ್ 360. ಕಾಸ್ 360 ಈಸ್ ಈಕ್ವಲ್ ಟು ಏನು? +1. ಹೀಗೆ ಕಾಸ್ 270 3 ಇಂಟು 180 ದಟ್ ಈಸ್ ಕಾಸ್ 270 ಏನು ಬಂತು? -1. ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ 1 ಇದೆ ಅಲ್ವಾ, 1 + 1 ಆಗುತ್ತೆ. ಯಾವಾಗ ಅಂತ ಹೇಳಿದರೆ ಈವನ್ ಟರ್ಮ್ಸ್ ಇದ್ದಾಗ, ದಟ್ ಈಸ್ ಈಕ್ವಲ್ ಟು ಈವನ್ ಟರ್ಮ್ಸ್ ಇದ್ದಾಗ. ಅಂದರೆ ಕಾಸ್ 2 ಪೈ ಆಗಿರ್ಬೋದು, ಕಾಸ್ 4 ಪೈ, ಕಾಸ್ 6 ಪೈ, ಕಾಸ್ 8 ಪೈ. ಓಕೆ, ಎನ್ ಈವನ್ ಇದ್ದಾಗ ಏನಾಗುತ್ತೆ? ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಆಗುತ್ತಲ್ವಾ. ಅಂದರೆ ದಟ್ ಈಸ್ ಕ್ಲಿಯರ್ಲಿ ಯಾವಾಗ ಎನ್ ಇಸ್ ಈವನ್. ಎನ್ ಇಸ್ ಈವನ್ ಏನಾಗುತ್ತೆ? 1 + 1 ಈಸ್ ಈಕ್ವಲ್ ಟು 2 ಆಗುತ್ತೆ. ಯಾವಾಗ ಎನ್ ಈವನ್ ಇದ್ದಾಗ ದಿಸ್ ಈಸ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್ ಈಸ್ ಈಕ್ವಲ್ ಟು 2. ಅದೇ ಎನ್ ಆಡ್ ಇದ್ದಾಗ ಏನಾಗುತ್ತೆ? ಕಾಸ್ ಪೈ ಆಗಿರ್ಬೋದು, ಕಾಸ್ 3 ಪೈ ಆಗಿರ್ಬೋದು, ಕಾಸ್ 5 ಪೈ, ಕಾಸ್ 7 ಪೈ, ಇದಕ್ಕೆಲ್ಲ ಏನಾಗುತ್ತೆ? -1 ಅಲ್ವಾ. -1 ಬರ್ತಾ ಹೋಗುತ್ತೆ. ಅಂದರೆ 1 - 1 ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು ಯಾವಾಗ ಇದು? ಎನ್ ಇಸ್ ಆಡ್ ಇದ್ದಾಗ ದಟ್ ಈಸ್ ಈಕ್ವಲ್ ಟು ಏನು? 0 ಬರುತ್ತಲ್ವ. 0 ಯಾವಾಗ? ಎನ್ ಈಸ್ ಆಡ್ ಇದ್ದಾಗ, ಇಫ್ ಎನ್ ಈಸ್ ಆಡ್. ಓಕೆ, ಅಂದರೆ ಈ 1 + ಕಾಸ್ ಎನ್ ಪೈನ ಲಿಮಿಟಿಂಗ್ ವ್ಯಾಲ್ಯೂ ಇನ್ ಬಿಟ್ವೀನ್ 0 ಆ್ಯಂಡ್ 2 ಆಸಿಲೇಟ್ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ಲಿಮಿಟ್ ಏನು ಯುನಿಕ್ಯೂ ಅಲ್ವಾ. ಅಂದರೆ ಹೆನ್ಸ್ ಸೀಕ್ವೆನ್ಸ್ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಆಸಿಲೇಟರಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ n ಇಂಟು ಲಾಗ್ ಆಫ್ n + 1 ಮೈನಸ್ ಲಾಗ್ n. ಓಕೆ, ಇದರ ನೇಚರನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಸೊಲ್ಯೂಷನ್ ಏನಾಗುತ್ತೆ? ಎಕ್ಸ್ ಎನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎನ್ ಆಫ್ ಲಾಗ್ n + 1 ಮೈನಸ್ ಲಾಗ್ n ಅಂತ ಕೊಟ್ಟಿದ್ದಾರೆ ಅಲ್ವಾ. ಲಾಗ್ n ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಇದು ಹೀಗೆ ಬರ್ಕೊಳ್ಬೋದು, ಎನ್ ಇಂಟು ಇದು ಲಾಗ್ m ಮೈನಸ್ n ಫಾರ್ಮಲ್ಲಿದೆ. ಅಂದರೆ ಲಾಗ್ m/n ಫಾರ್ಮಲ್ಲಿ ಬರಿಬೋದಲ್ವ. ಅಂದರೆ ಲಾಗ್ ಆಫ್ n + 1/n ಅಂತ ಬರಿಬೋದಲ್ವ. n + 1/n ಅಂತ ಹೇಳಿ ಬರಿಬೋದು ಕ್ಲಿಯರ್ಲಿ ಅಲ್ವಾ. ನಾವು ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಏನು ಕೊಟ್ಟಿದ್ದಾರೆ? ಲಾಗ್ ಆಫ್ n + 1/n. ಇಲ್ಲಿ n ಕಾಮನ್ ತೆಗಿರಿ, ಏನಾಗುತ್ತೆ? 1 + 1/n ಡಿವೈಡ್ ಬೈ n ಅಲ್ವಾ. ಡಿವೈಡ್ ಬೈ n. ದಿಸ್ ಎನ್ ಗೆಟ್ ಕ್ಯಾನ್ಸಲ್. ಏನು ಉಳಿತು? ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಆಫ್ 1 + 1/n. 1 + 1/n ಅಲ್ವಾ. ಇದನ್ನ ಹೇಗೆ ಬರ್ಕೊಳ್ಬೋದು? ಎನ್ ಲಾಗ್ ಆಫ್ 1 + 1/n ಅಂದರೆ ಕ್ಲಿಯರ್ಲಿ ಹೀಗೆ ಬರ್ಕೊಳ್ಬೋದಲ್ವಾ. ಲಾಗ್ n ಪವರ್ n ಕ್ಯಾನ್ ಬಿ ರಿಟರ್ನ್ ಆಸ್ n ಲಾಗ್ n ಅಂತ ಬರ್ಕೊಳ್ಬೋದಲ್ವ. ಹಾಗೆ ಇನ್ ದ ಸೇಮ್ ಮ್ಯಾನರ್ ಇದನ್ನ ಹೇಗೆ ಬರ್ಕೊಳ್ಬೋದು? ಇನ್ ಪ್ಲೇಸ್ ಆಫ್ n ಏನಿದೆ ಇಲ್ಲಿ? n ಇಂಟು ಲಾಗ್ ಆಫ್ 1 + 1/n ಅಂತ ಇದೆ. ಅಂದರೆ ಇದನ್ನ ಹೇಗೆ ಬರ್ಕೊಳ್ಬೋದು? ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಆಫ್ 1 + 1/n ಹೋಲ್ ಪವರ್ n ಅಂತ ಬರ್ಕೊಳ್ಬೋದಲ್ವ. ಕ್ಲಿಯರ್ಲಿ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1 + 1/n ಹೋಲ್ ಪವರ್ n ಅಲ್ವಾ. ದಟ್ ಈಸ್ ವಾಟ್ ಎಕ್ಸ್ ಎನ್. ಈಗ ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್. ವಿ ಗೆಟ್ ಲಿಮಿಟ್ ಎಕ್ಸ್ ಎನ್ whenever n tends to infinity is equal to limit log of 1 + 1/n whole power n whenever n tends to infinity is equal to ಏನಾಯಿತು? ಇಲ್ಲಿ ಅಬ್ಸರ್ವ್ ಮಾಡಿ, ಲಾಗ್ ಆಫ್ ವಾಟ್ ಇಸ್ ದಿಸ್? ಲಿಮಿಟ್ ಆಫ್ ದಿಸ್ ಥಿಂಗ್ ಇಸ್ ಈಕ್ವಲ್ ಟು ಇ ಅಲ್ವಾ. ಲಿಮಿಟ್ 1 + 1/n whole power n whenever n tends to infinity is equal to e. ಸ್ಟ್ಯಾಂಡರ್ಡ್ ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಲ್ಲಿ ನಾವು ನೋಡಿದ್ವು. ಈ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಿನ ಲಿಮಿಟ್ ಇ ಅಲ್ವಾ. ಕ್ಲಿಯರ್ಲಿ ದಿಸ್ ಈಕ್ವಲ್ ಟು ಲಾಗ್ ಇ. ಲಾಗ್ ಇ ಈಸ್ ನಥಿಂಗ್ ಬಟ್ ಏನು? 1 ಅಲ್ವಾ.
ಲಾಗ್ ಈಸ್ ನಥಿಂಗ್ ಬಟ್ 1. ಅಂದರೆ ಇದು ಈ ಕೊಟ್ಟಿರುವ ಸೀಕ್ವೆನ್ಸಸ್ ಲಿಮಿಟ್ ಏನಾಗ್ತಾ ಇದೆ, 1 ಆಗ್ತಾ ಇದೆ. ಅಂದರೆ ಇಟ್ ಕನ್ವರ್ಜಸ್ ಟು ಸಮ್ ಫೈನೈಟ್ ವ್ಯಾಲ್ಯೂ ಅಲ್ವಾ. ಹೆನ್ಸ್ ಏನು, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್. ನೆಕ್ಸ್ಟ್ ಎಕ್ಸಾಂಪಲ್, log n by n. Okay, solution ಏನು ಎಕ್ಸ್ ಎನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಲಾಗ್ ಎನ್ ಬೈ ಎನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಲಾಗ್ ಎನ್ ಬೈ ಎನ್. ನಾವು ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್. ವಾಟ್ ವಿ ಗೆಟ್, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಲಾಗ್ ಎನ್ ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಲಿಮಿಟ್, ಅಬ್ಸರ್ವ್ ಮಾಡಿ, 1 ಬೈ ಎನ್ ಇಂಟು ಲಾಗ್ ಎನ್ ಅಂತ ಇದೆ ಅಲ್ವಾ. 1 ಬೈ ಎನ್ ಇಂಟು ಲಾಗ್ ಎನ್ ಅಂತ ಇದೆ ಇಲ್ಲಿ, ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇದನ್ನ ಹೀಗೆ ಬರ್ಕೊಳ್ಬೋದಾ, ಲಿಮಿಟ್, ಇದನ್ನ ಹೇಗೆ ಬರ್ಕೊಳ್ಬೋದು, ಲಾಗ್ ಎನ್ ಹೋಲ್ ಪವರ್ 1 ಬೈ ಎನ್ ಅಂತ ಬರ್ಕೊಳ್ಬೋದಲ್ವಾ, ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ನಮ್ಗೆ ಗೊತ್ತಿದೆ ಏನು, ಲಿಮಿಟ್ ಎನ್ ಪವರ್ 1 ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಅಲ್ವಾ. ನೇಚರ್ ಆಫ್ ಸ್ಟ್ಯಾಂಡರ್ಡ್ ಸೀಕ್ವೆನ್ಸಲ್ಲಿ ನೋಡಿದ್ವು, ಲಿಮಿಟ್ ಎನ್ ಪವರ್ 1 ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇಸ್ ಈಕ್ವಲ್ ಟು 1 ಅಂತ. ಇಲ್ಲಿ ಏನಾಗುತ್ತೆ, ಲಿಮಿಟ್ ಆಫ್ ಲಾಗ್ ಆಫ್ ಎನ್ ಪವರ್ 1 ಬೈ ಎನ್ ಅಂದರೆ ಲಾಗ್ 1 ಅಲ್ವಾ. ಕ್ಲಿಯರ್ಲಿ ದಟ್ ಈಸ್ ಈಕ್ವಲ್ ಟು ಏನು, ಲಾಗ್ 1. ಲಾಗ್ 1 ಈಸ್ ಈಕ್ವಲ್ ಟು ಏನು, ಲಾಗ್ 1 ಅಂತ ಹೇಳಿದರೆ 0 ಅಲ್ವಾ. ಲಾಗ್ 1 ಈಸ್ ಈಕ್ವಲ್ ಟು 0. ದೇರ್ ಫೋರ್ ಏನು ಕೊಟ್ಟಿರುವ ಸೀಕ್ವೆನ್ಸ್ ಏನು, ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್. ಇಟ್ ಸಮ್ ಫೈನೈಟ್ ವ್ಯಾಲ್ಯೂ ಕನ್ವರ್ಜ್ ಆಗ್ತಾ ಇದೆಯಲ್ವಾ. ದೇರ್ ಫೋರ್ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್. ನೆಕ್ಸ್ಟ್ ಎಕ್ಸಾಂಪಲ್, log of n plus 1 minus log n divide by sin of 1 by n. ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎನ್ ಪ್ಲಸ್ 1 ಮೈನಸ್ ಲಾಗ್ ಎನ್ ಡಿವೈಡ್ ಬೈ ಸೈನ್ ಆಫ್ 1 ಬೈ ಎನ್ ಅಂತ ಕೊಟ್ಟಿದ್ದಾರಲ್ವ. 1 ಬೈ ಎನ್ ಅಂತ ಕೊಟ್ಟಿದ್ದಾರಲ್ವ. ನೋಡಿ ಇದನ್ನು ಹೀಗೆ ಬರಿಬೋದಾ, ಏನು, ಲಾಗ್ ಎಮ್ ಮೈನಸ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್ ಅಂತ ಬರಿಬೋದಲ್ವ. ದಟ್ ಈಸ್ ಲಾಗ್ ಎನ್ ಪ್ಲಸ್ 1 ಬೈ ಎನ್ ಅಂತ ಬರಿಬೋದಲ್ವ. ಡಿವೈಡ್ ಬೈ ಸೈನ್ 1 ಬೈ ಎನ್ ಇದೆ, ನಾನು ಅದನ್ನು ಡಿವೈಡ್ ಮಾಡ್ತೀನಿ 1 ಬೈ ಎನ್ನಿಂದ, ಮಲ್ಟಿಪ್ಲೈಡ್ ಬೈ 1 ಬೈ ಎನ್ ಮಾಡ್ತೀನಿ. ಮಲ್ಟಿಪ್ಲೈಡ್ ಬೈ 1 ಬೈ ಎನ್, ಓಕೆ, ಮಲ್ಟಿಪ್ಲೈಡ್ ಬೈ ಡಿವೈಡ್ ಬೈ 1 ಬೈ ಎನ್ ಮಲ್ಟಿಪ್ಲೈಡ್ ಬೈ 1 ಬೈ ಎನ್. ದಟ್ ಈಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ಅಬ್ಸರ್ವ್ ಮಾಡಿ, ಲಾಗ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಡಿವೈಡ್ ಬೈ ಸೈನ್ ಆಫ್ 1 ಬೈ ಎನ್ ಡಿವೈಡ್ ಬೈ 1 ಬೈ ಎನ್. ಈ 1 ಬೈ ಎನ್ ಇದ್ದಿದ್ದು ಇಲ್ಲಿ ಹೋದರೆ ಮಲ್ಟಿಪ್ಲೈಡ್ ಬೈ 1 ಬೈ ಎನ್ ಎಲ್ಲಿದೆ, ಡಿನಾಮಿನೇಟ್ರಲ್ಲಿದೆ ಅಲ್ವಾ. ಡಿನಾಮಿನೇಟರ್ ಅದು ನ್ಯೂಮರೇಟ್ರಿಗೆ ಹೋದರೆ ಏನಾಗುತ್ತೆ, 1 ಆಗುತ್ತೆ, ಎನ್ ಆಗುತ್ತೆ ಅಲ್ವಾ. ಕ್ಲಿಯರ್ಲಿ ಎನ್. ಇದು ಡಿವೈಡ್ ಬೈ 1 ಬೈ ಎನ್ ಇತ್ತು ಡಿನಾಮಿನೇಟ್ರಲ್ಲಿ, ನ್ಯೂಮರೇಟ್ರಿಗೆ ಹೋದರೆ ಮಲ್ಟಿಪ್ಲೈಡ್ ಬೈ ಎನ್ ಆಗುತ್ತಲ್ವ. ಕ್ಲಿಯರ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಆಫ್, ಇಲ್ಲಿ ಈ ಟರ್ಮಲ್ಲಿ ಎನ್ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ, 1 ಪ್ಲಸ್ 1 ಬೈ ಎನ್ ಹೋಲ್ ಡಿವೈಡ್ ಬೈ ಎನ್ ಅಲ್ವಾ. ಹೋಲ್ ಡಿವೈಡ್ ಬೈ ಏನು, ಸೈನ್ 1 ಬೈ ಎನ್ ಡಿವೈಡ್ ಬೈ 1 ಬೈ ಎನ್. ಅಬ್ಸರ್ವ್ ಮಾಡಿ ಏನಾಯಿತು, ನೆಕ್ಸ್ಟ್ ಈ ಎನ್ ಕ್ಯಾನ್ಸಲ್ ಅಲ್ವಾ. ದಿಸ್ ಎನ್ ಗೆಟ್ ಕ್ಯಾನ್ಸಲ್. ದಟ್ ಈಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ಏನು ಬಂತು, ಲಾಗ್ ಆಫ್ ದಿಸ್ ಥಿಂಗ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಆಫ್ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಅಂತ ಬರಿಬೋದಲ್ವಾ. ಈ ಎನ್ ಅನ್ನು ಇಲ್ಲಿಗೆ ಬರ್ಕೊಳ್ಬೋದಲ್ವಾ ಬೈ ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಲಾಗ್. ಡಿವೈಡ್ ಬೈ ಎನ್ ಇದೆ, ಸೈನ್ 1 ಬೈ ಎನ್ ಹೋಲ್ ಡಿವೈಡ್ ಬೈ 1 ಬೈ ಎನ್ ಇದೆ. ಈಗ ಲಿಮಿಟನ್ನು ಅಪ್ಲೈ ಮಾಡಿ ಏನಾಗುತ್ತೆ ನೋಡೋಣ. ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಲಾಗ್ ಆಫ್ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ಡಿವೈಡ್ ಬೈ ಸೈನ್ ಆಫ್ 1 ಬೈ ಎನ್ ಹೋಲ್ ಪವರ್ 1 ಬೈ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ. ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ದಟ್ ಈಸ್ ಈಕ್ವಲ್ ಟು ಏನಾಯಿತು, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಅಬ್ಸರ್ವ್ ಮಾಡಿ, ಲಾಗ್ ಆಫ್ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಹೋಲ್ ಡಿವೈಡ್ ಬೈ ಏನಾಗುತ್ತೆ, ಲಿಮಿಟ್ ಸೈನ್ ಆಫ್ 1 ಬೈ ಎನ್ ಡಿವೈಡ್ ಬೈ 1 ಬೈ ಎನ್. ಇಲ್ಲಿ ಯಾಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ 1 ಬೈ ಎನ್ ಟೆನ್ಸ್ ಟು 0 ಅಲ್ವಾ. ಕ್ಲಿಯರ್ಲಿ 1 ಬೈ ಎನ್ ಟೆನ್ಸ್ ಟು 0. ದಟ್ ಈಸ್ ಈಕ್ವಲ್ ಟು ಏನಾಯಿತು, ದಟ್ ಈಸ್ ಈಕ್ವಲ್ ಟು
ದಿಸ್ ಇಸ್ ಲಾಗ್ ಇ ಅಲ್ವಾ. 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ, ಲಿಮಿಟ್ 1 ಪ್ಲಸ್ 1 ಬೈ ಎನ್ ಹೋಲ್ ಪವರ್ ಎನ್ ವೆನ್ ಅವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಇ. ಇಲ್ಲಿ ಲಾಗ್ ಇದೆ, ಲಾಗ್ ಇ ಡಿವೈಡ್ ಬೈ ವಾಟ್ ಇಸ್ ದಿಸ್, ದಿಸ್ ಇಸ್ ಈಕ್ವಲ್ ಟು 1 ಅಲ್ವಾ. ದಿಸ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 1 ಅಂದರೆ ಲಾಗ್ ಇ ಬೈ 1 ಇಸ್ ಈಕ್ವಲ್ ಟು ಜಸ್ಟ್ ಲಾಗ್ ಇ. ಲಾಗ್ ಇ ಇಸ್ ಈಕ್ವಲ್ ಟು ಏನು, ಲಾಗ್ ಇ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು 1 ಅಲ್ವಾ. 1 ದೇರ್ ಫೋರ್ ಏನು, ಹೆನ್ಸ್ ಗಿವನ್ ಸೀಕ್ವೆನ್ಸ್ xn is convergent, given sequence xn is convergent. n ಸ್ಕ್ವೇರ್ ಹೋಲ್ ಪವರ್ 1 ಬೈ n ಅಂತ ಕೊಟ್ಟಿದ್ದಾರೆ. ವಾಟ್ ಹಿಯರ್ xn is equal to n ಸ್ಕ್ವೇರ್ ಹೋಲ್ ಪವರ್ 1 ಬೈ n ಅಲ್ವಾ, ಹೋಲ್ ಪವರ್ 1 ಬೈ n. ಈಗ ಲಿಮಿಟ್ ಅಪ್ಲೈ ಮಾಡಿ ಏನಾಯಿತು, ಲಿಮಿಟ್ xn ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ n ಸ್ಕ್ವೇರ್ ಹೋಲ್ ಪವರ್ 1 ಬೈ n ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ. ದಟ್ ಈಸ್ ಈಕ್ವಲ್ ಟು ನೋಡಿ ಇನ್ನು ಹೀಗೆ ಬರ್ಕೊಳ್ಬೋದಾ, ಲಿಮಿಟ್ n ಪವರ್ 1 ಬೈ n ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವಾ. n ಸ್ಕ್ವೇರ್ ಹೋಲ್ ಪವರ್ 1 ಬೈ n ಈಸ್ ನಥಿಂಗ್ ಬಟ್ n ಪವರ್ 1 ಬೈ n ಹೋಲ್ ಸ್ಕ್ವೇರ್. ಎರಡು ಸೇಮ್ ಅಲ್ವಾ, ಇದನ್ನ ಹೀಗೆ ಬರ್ಕೊಳ್ಬೋದಲ್ವಾ. ಈಗ ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಕ್ಲಿಯರ್ಲಿ ಏನು, ಲಿಮಿಟ್ ನಮ್ಗೆ ಗೊತ್ತಿದೆ, ಲಿಮಿಟ್ n ಪವರ್ 1 ಬೈ n ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 1 ಅಲ್ವಾ, ಕ್ಲಿಯರ್ಲಿ 1. ಈಗ 1 ಇಲ್ಲೇನಿದೆ, ಸ್ಕ್ವೇರ್ ಇದೆ, 1 ಸ್ಕ್ವೇರ್ ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 1 ಅಲ್ವಾ. ಅಂದರೆ ಹೆನ್ಸ್ ಸೀಕ್ವೆನ್ಸ್ xn ಈಸ್ ಕನ್ವರ್ಜೆಂಟ್, ಏನು n ಸ್ಕ್ವೇರ್ ಹೋಲ್ ಪವರ್ 1 ಬೈ n ಈಸ್ ಕನ್ವರ್ಜೆಂಟ್. ಓಕೆ, ಥ್ಯಾಂಕ್ ಯು.